ತಾಯಿ, ತಮ್ಮ ಭೇಟಿಗಾಗಿ ಟ್ಯಾಕರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಬನ್ನಿ, ರಾಣಿ ಸಾಹೇಬರು ಕರೆಯುತ್ತಿದ್ದಾರೆ. ಕುಳಿತುಕೊಳ್ಳಿ. ಬಂದ ವಿಷಯ? ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು ಕಪ್ಪ. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಡ್ತೀರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರ, ನೆಂಟರ, ಇಷ್ಟರ, ದಾಯಾದಿಗಳ? ನಿಮಗೇಕೆ ಕೊಡಬೇಕು ಕಪ್ಪ? ಹೋ 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 ಚೆನ್ನಮ್ಮ ರಾಣಿ, ನಡುಗಿ ಸಾಯಬೇಡ, ಕುಳಿತುಕೋ. ಇಂಥ ಕಷ್ಟದಲ್ಲೂ ಇಷ್ಟೊಂದು ತಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹ ಹ ಹ ಹ. ಹೀಗೆ ಜಂಬ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯ ಎದರು ಕಪ್ಪ ಕೇಳುವವರ ನಾಲಿಗೆ ಸಿಳಿ ಹೋದಿತು. ಇನ್ಸಲ್ಟ್ ಇನ್ಸಲ್ಟ್. ರಾಣಿ ಸಾಹೇಬ, ನೀವು ಕಂಪನಿ ಕಟ್ಟಳೆ ಮೀರುತ್ತಿದ್ದೀರಾ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ನೋ, ಮನ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೇ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿಡಿಮದ್ದಿನ ಮೇಲೆ ಕುಳಿತು ಬೆಂಕಿಯಂತೆ ಮಾತಾಡುತ್ತಿದ್ದೀಯಾ? ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಓಹೋ ಹೋ, ಐ ವಿಲ್ ಸಿ ಯು. ಕಿತ್ತೂರಿನ ಕೆಚ್ಚದೆ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚಂಡಾಡಿ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. Where is ರಾಣಿ ಚೆನ್ನಮ್ಮ? ಕಮಾನ್ ವಾರಿಯರ್ಸ್, ಕಮಾನ್ ವಾರಿಯರ್ಸ್. ಎಲ್ಲವೋ ತ್ಯಾಕರೆ, ಕಿತ್ತೂರನ್ನು ನುಂಗಿ ಹಾಕಲು ಬಂದು ನಿಂತ ನಿನ್ನ ನೆತ್ತರವನ್ನು ಹೀರಲು ಹಸಿದು ಸಿದ್ಧವಾಗಿರುವ ಈ ವೀರ ಖಡ್ಗ. ಈ ಬ್ರಿಟಿಷ್ ವಾರಿಯರ್ ಎದುರು ಇಷ್ಟೊಂದು ದರ್ಪದಿಂದ ಕಿರಿಚುವ ನೀನು ಹೆಣ್ಣಲ್ಲ. ಹೌದು, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡದೆಯ ಗಂಡುಗಲಿ ಹೆಣ್ಣು, ಈ ಕಿತ್ತೂರಿನ ಹುಲಿ. ಚೆನ್ನಮ್ಮ, ಚೆನ್ನಮ್ಮ. ಎಲ್ಲವೋ ಕೆಂಪು ಮುಖದ ಮಂಗವೇ, ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಅನೇಕ ಸಂಸ್ಥಾನಗಳನ್ನು ನುಂಗಿ ಹಾಕಿದ ದುರಾಸೆಯ ಧೂರ್ತ. ಚೆನ್ನಮ್ಮ, ಚೆನ್ನಮ್ಮ. ಕೂಗಬೇಡವೋ ಕುನ್ನಿ. ನಿನ್ನ ಈ ಬೆದರಿಕೆಗೆ ಹೆದರಿ ಓಡಿ ಹೋಗುವಳಲ್ಲ ಈ ಚೆನ್ನಮ್ಮ.
ಕಿತ್ತೂರು ನಾಡನ್ನು ಕಬಳಿಸಲು ಹೊಂಚು ಮಾಡುತ್ತಿರುವ ನಿನ್ನ ಈ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ವಿಜಯದ ದುಂದುಬಿಯವಳು ಕಿತ್ತೂರು ಜಿಲ್ಲೆಯ ಮೇಲೆ ನಂದಿ ಧ್ವಜ ಮೆರೆಸದಿದ್ದರೆ ನಾನು ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮಳೇ ಅಲ್ಲ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. महादेव महादेव जय जय ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಮತ್ತು ಠಾಕ್ರೆ ಅವರ ಒಂದು ಅದ್ಭುತವಾದ ಪ್ರದರ್ಶನ ನಮಗೆಲ್ಲರಿಗೂ ಅತಿ ಹೆಚ್ಚು ಮನೋರಂಜನೆ ಕೊಟ್ಟಿದೆ. ಸಾಕ್ಷಾತ್ ರಾಣಿ ಚೆನ್ನಮ್ಮಾಜಿ ಅವರೇ ಸಹ್ಯಾದ್ನಗರ್ಗೆ ಬಂದಂತಾಗಿ ಭಾಸವಾಗಿದೆ. ಮತ್ತು ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಠಾಕ್ರೆ ಅವರ ರೋಲು ಕನ್ನಡದಲ್ಲಿ ಅನುವಾದ ತುಂಬಾ ಮನೋರಂಜನೆ ಕೊಟ್ಟಿದೆ. ತಮಗೆ ಹೃತ್ಪೂರ್ವಕ ವಂದನೆಗಳು.